ಮೈ ಡಿಯರ್ ವ್ಯೂವರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಸಾರ್ವಜನಿಕರ ಜಾಗೃತಿಗೆ ವಿಶಿಷ್ಟ ಹಾದಿ ತುಳಿದ ಬೆಂಗಳೂರು ಪೊಲೀಸ್. 6 ಲಕ್ಷಕ್ಕೂ ಅಧಿಕ ಹಿಂಬಾಲಕರನ್ನ ಹೊಂದಿರುವ ಬೆಂಗಳೂರು ಪೊಲೀಸರ ಟ್ವಿಟರ್ ಅಕೌಂಟ್ ಅಲ್ಲಿ ಜನರಿಗೆ ಜಾಗೃತಿ ಮೂಡಿಸಲು ವಿಶಿಷ್ಟ ಭಿತ್ತಿ ಪತ್ರಗಳು ಮೂಡಿ ಬರ್ತಾ ಇದ್ದು ಜನರ ಮೆಚ್ಚುಗೆಗಳು ಗಳಿಸಿವೆ. ಸಾರ್ವಜನಿಕರಲ್ಲಿ ಹಲವು ವಿಚಾರಗಳ ಬಗ್ಗೆ ಜಾಗೃತಿ ಮೂಡಿಸಲು ಸರ್ಕಾರ ಹೆಣಗಾಡ್ತಾ ಇದೆ. ಅದರಲ್ಲೂ ಸೃಜನಶೀಲ ಹಾದಿಯಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ತಲುಪಿಸುವಲ್ಲಿ ಸರ್ಕಾರಿ ಸಂಸ್ಥೆಗಳು ಇನ್ನು ಓಬಿರಾಯನ ಕಾಲದ ಪದ್ಧತಿಗಳನ್ನೇ ಅನುಸರಿಸ್ತಾ ಇದೆ. ಇನ್ನು ಬೆಂಗಳೂರು ನಗರ ಪೊಲೀಸರು ವಿಶಿಷ್ಟ ಮಾದರಿಯಲ್ಲಿ ಟ್ವಿಟರ್ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಸೃಜನಶೀಲ ಮೆಮೊಗಳನ್ನ ಸೃಷ್ಟಿಸಿ ಸಾರ್ವಜನಿಕರ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ನಗರ ಪೊಲೀಸರ ಟ್ವಿಟರ್ ಮೆಮೊ, ವಿಡಿಯೋ, ಭಿತ್ತಿ ಪತ್ರಗಳ ಸ್ಯಾಂಪಲ್ಗಳನ್ನ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಕೇಳಿ. ಜನರಿಗೆ ಸಂದೇಶ ತಲುಪಿಸಲು ವ್ಯಂಗ್ಯ ಹಾಸ್ಯದ ಮಾರ್ಗವನ್ನ ಪೊಲೀಸರು ಅನುಸರಿಸಿದ್ದಾರೆ. ಜೊತೆಗೆ ಸಿನಿಮಾದ ಸ್ಟಿಲ್ ಗಳನ್ನೆಲ್ಲ ಬಳಸಿಕೊಂಡು ಅತ್ಯುತ್ತಮ ರೀತಿಯಲ್ಲಿ ಪ್ರಚಾರ ಪರಿಕರಗಳನ್ನ ಸಿದ್ಧಪಡಿಸ್ತಾ ಇದ್ದಾರೆ ನಮ್ಮ ಪೊಲೀಸರು. ಕುಡಿದು ವಾಹನ ಚಾಲನೆ, ರಸ್ತೆ ಸುರಕ್ಷೆ, ಆನ್ಲೈನ್ ವಂಚನೆ ಹೀಗೆ ಹಲವು ವಿಚಾರಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರಲ್ಲಿ ಪೊಲೀಸರು ಜಾಗೃತಿ ಮೂಡಿಸ್ತಾ ಇದ್ದಾರೆ. ಗೇಮ್ ಆಫ್ ಥ್ರೋನ್ಸ್ ನಂತಹ ಧಾರಾವಾಹಿ ಸರಣಿಗಳಿಂದ ಪ್ರೇರಣೆ ಪಡೆದ ಮೆಮೊಗಳನ್ನ ಪೊಲೀಸರು ರಚಿಸಿ ಟ್ವಿಟರ್ ನಲ್ಲಿ ಶೇರ್ ಮಾಡಿದ್ದಾರೆ. ನಿಮ್ಮ OTPಯನ್ನ ಯಾರೊಂದಿಗೂ ಶೇರ್ ಮಾಡಬೇಡಿ ಅನ್ನೋದಕ್ಕೆ ಆಕರ್ಷಕ ಚಿತ್ರ ಹಾಕಿ ಗಮನ ಸೆಳೆದಿದ್ದಾರೆ. ಹಾಗೆ OTP ನೀಡಿದ್ರೆ ನಿಮ್ಮ ಹಣವನ್ನ ಕಳ್ಳರು ಕೊಳ್ಳೆ ಹೊಡಿತಾರೆ ಅಂತ ಬೆಂಗಳೂರು ಪೊಲೀಸರು ಟ್ವೀಟ್ ಮಾಡಿದ್ದಾರೆ. ಇಂತಹ ಆಕರ್ಷಕ ಸ್ಲೋಗನ್ಗಳನ್ನ ಕೂಡ ಈ ಟ್ವಿಟರ್ ಅಕೌಂಟ್ಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಇದರ ಜೊತೆಗೆ ಹಲವು ವಿಡಿಯೋಗಳನ್ನ ಮಾಡಿಯೂ ಜಾಗೃತಿ ಮೂಡಿಸ್ತಾ ಇದ್ದಾರೆ ನಮ್ಮ ಬೆಂಗಳೂರು ಪೊಲೀಸರು. ಹೀಗೆ ವಿಶಿಷ್ಟ ಕಾರಣಕ್ಕೆ ಬೆಂಗಳೂರು ಪೊಲೀಸರ ಟ್ವಿಟರ್ ಸುದ್ದಿಗೆ ಗ್ರಾಸವಾಗಿದೆ. ಇದೊಂಥರ ಒಳ್ಳೆ ದಾರಿ ಅಂತಾನೆ ಹೇಳ್ಬೋದು. ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಕ್ಕೆ ನಮ್ಮ ಬೆಂಗಳೂರು ಪೊಲೀಸರು ಇಂಥ ಒಂದು ಒಳ್ಳೆ ಐಡಿಯಾನ ಹುಡುಕಿದ್ದಾರೆ ಅಂದ್ರೆ ನಿಜಕ್ಕೂ ಸೂಪರ್ಬ್ ಅಂತಾನೆ ಹೇಳ್ಬೇಕು. ಸೊ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಧಾರಾಳವಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.